ಎಲ್ರಿಗೂ ನಮಸ್ಕಾರ. ಸೊ ನಾನೀಗ ಬಿ ಎಲ್ ಒ ಆ್ಯಪಲ್ಲಿ ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು 2002 ವೋಟ್ ಇದು ಎಲೆಕ್ಟರ್ ಡೀಟೇಲ್ಸನ್ನು 25 ಎಲೆಕ್ಟರ್ ಜೊತೆಗೆ ಯಾವ ರೀತಿ ಮ್ಯಾಪಿಂಗ್ ಮಾಡಬೇಕು, ಸೊ ಅದ್ರ ರಿಲೇಟೆಡ್ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಮೊದಲಿಗೆ ಎಲ್ಲರೂ ನೋಡಬೇಕಾದದ್ದು ಲೇಟೆಸ್ಟ್ ವರ್ಷನ್. ಸೊ ಅದು ಅಪ್ಡೇಟ್ ಆಗಿದೆಯಾ ನೋಡಬೇಕು. 8.65 ಏನಿದೆ, ಸೊ ಅದನ್ನು ಅಪ್ಡೇಟ್ ಇದೆಯಾ ನೋಡ್ಕೊಳ್ಬೇಕು. ಸೊ ವರ್ಷನ್ ನೋಡ್ಕೊಳ್ಬೇಕು. ಸೊ ಅದಾದಮೇಲೆ ಒಂದು ಸಲ ಅಪ್ಡೇಟ್ ಆದ ನಂತರ ಈ ರೀತಿ ಸ್ಕ್ರೀನ್ ಕಾಣಿಸ್ತದೆ. ಆಫ್ಟರ್ ಲಾಗಿನ್ ಬಿ ಎಲ್ ಆ್ಯಪ್ ಲಾಗಿನ್ ಆದ ನಂತರ ಈ ರೀತಿ ಸ್ಕ್ರೀನ್ ಕಾಣಿಸ್ತದೆ. ಸೊ ಯಾವ ಪರ್ಟಿಕ್ಯುಲರ್ ಎ ಸಿ ನಂಬರು, ಎ ಸಿ ನೇಮು ಆ್ಯಂಡ್ ಪಾರ್ಟ್ ನಂಬರ್ ಲಾಗಿನ್ ಆಗಿದೆ, ಸೊ ಆ ಡಿಸ್ಪ್ಲೇ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಡಿಫ್ರೆಂಟು ಟ್ಯಾಬ್ಗಳು ಅಂದರೆ ಇದಿದೆ, ಯಾವ್ಯಾವ ಆಪ್ಷನ್ಸ್ಗಳು. ಸೊ ಇಲ್ಲಿ ನಾವು ಮೇಯ್ನ್ಲಿ ಮ್ಯಾಪಿಂಗ್ ಆಫ್ ಇಲೆಕ್ಟರ್ಸ್ ವಿತ್ ಪ್ರೀವಿಯಸ್ SIR ಅಂತ ಏನಿದೆ, ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿರುವಂತಹ 2025 ಇಲೆಕ್ಟರ್ಸ್ ಯಾರಿದ್ದಾರೆ ಅವರ ಇದು ಹೆಸರುಗಳು ಡಿಸ್ಪ್ಲೇ ಆಗುತ್ತೆ. ಅದು ಸಹ ಎಬೋ 35 ಇಯರ್ಸ್ ಏನಿದೆ ಅವರ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಲಿಸ್ಟ್ ಈ ಪರ್ಟಿಕ್ಯುಲರ್ ಪಾರ್ಟ್ 2025 ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿರುವಂತಹ ಇಲೆಕ್ಟರ್ಸ್ ಯಾರ್ದಿದೆ, ಸೊ ಅದು ತೋರಿಸುತ್ತೆ. ಸೊ ಈ ರೀತಿ ಇದಾಗುತ್ತೆ. ಸೊ ಇಲ್ಲಿ ಸರ್ಚ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಬೋದು, ಅಂದರೆ ಮ್ಯಾಪಿಂಗ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಸರ್ಚ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ನೊಂದು ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಕಲರ್ ಕೋಡ್ ಅಂತ ಏನಿದೆ, ಸೊ ಆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಎರಡು ಥರ ಆಪ್ಷನ್ ಬರುತ್ತೆ. ಒಂದು ಮ್ಯಾಪ್ಡ್ ಬೈ BLO, ಇನ್ನೊಂದು ಮ್ಯಾಪ್ಡ್ ಬೈ ಸಿಸ್ಟಮ್ ಅಂತ ಎರಡು ಥರ ಆಪ್ಷನ್ ಬರುತ್ತೆ. ಸೊ ಮ್ಯಾಪ್ಡ್ ಬೈ BLO ಅಂದರೆ BLOಗಳು ಮ್ಯಾಪ್ ಮಾಡಿರುವಂಥದ್ದು, ಸೊ ಅದು ಗ್ರೀನ್ ಕಲರಲ್ಲಿರುತ್ತೆ. ಇನ್ನೊಂದು ಎಕ್ಸೆಲಲ್ಲಿ ಮಾಡಿ ಇಟ್ಟಿದ್ರು. ಸೊ ಅದನ್ನು ನಾವು CO ಆಫೀಸಿಗೆ ಕಳಿಸಿದ್ವಿ. ಸೊ CO ಆಫೀಸಿಂದ ECI ಟೀಮಿಗೆ ಕಳಿಸ್ಬಿಟ್ಟು, ಸೊ ಅಲ್ಲಿ ಅವರು ಬ್ಯಾಕ್ ಎಂಡಿಂದ ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಅದು ಬ್ಲೂ ಕಲರಲ್ಲಿ ಕಾಣಿಸ್ತದೆ. ಸೊ ಎರಡು ರೀತಿ ಕಾಣಿಸ್ತದೆ. ಸೊ ಇಲ್ಲಿ ನಿಮ್ಗೆ ಕಾಣಿಸುವಾಗೆ ಇಲ್ಲಿ ಒಂದು ಇದಿದೆ ನೋಡಿ, ಎಲೆಕ್ಟರ್ಸ್. ಸೊ ಇದು BLO ಮಾಡಿರೋದು. ಸೊ ರೈಟ್ ಮಾರ್ಕ್ ಬಂದಿರುತ್ತೆ. ಸೊ ಅದು BLO ಮಾಡಿರುವಂಥದ್ದು. ಇನ್ನೊಂದು ಇಲ್ಲಿ ಬಂದಿದೆ ನೋಡಿ, ಈ ಶೋಭಾ ಅಂತ ರೆಕಾರ್ಡು, ಇದು ಬ್ಲೂ ಕಲರ್, ಇದು ಮಾಡಿರುವಂಥದ್ದು ಬ್ಯಾಕ್ ಎಂಡಿಂದ. ಸೊ ಬ್ಯಾಕ್ ಎಂಡಿಂದ ಇದಾಗಿರುವಂಥದ್ದು. ಸೊ ಇದಿಷ್ಟೇ ಡಿಫ್ರೆನ್ಸು. ಇನ್ನೊಂದು ಬ್ಲೂ ಕಲರಲ್ಲಿರುವಂಥದ್ದಕ್ಕೆ ಅನ್ಮ್ಯಾಪ್ ಅಂತ ಆಪ್ಷನ್ ಬಂದಿರುವುದಿಲ್ಲ, ಮತ್ತು ಆ್ಯಡ್ ಪ್ರೊಗೇನಿ ಅಂತ ಒಂದು ಆಪ್ಷನ್ ಬಂದಿರುವುದಿಲ್ಲ. ಸೊ ಅದನ್ನು ಮಾಡಬೇಕಂತಾದರೆ ಫಸ್ಟು ಬ್ಲೂ ಕಲರಲ್ಲಿರುವಂಥದ್ದನ್ನು ನಾವು ವೆರಿಫೈ ಮಾಡಬೇಕು. ಈಚ್ ಬ್ಯಾಕ್ ಎಂಡಿಂದ ಏನೇನು ಇದಾಗಿದೆ, ರೆಕಾರ್ಡು ಮ್ಯಾಪ್ ಆಗಿದೆ, ಸೊ ಅದನ್ನು BLOಗಳು ಅವರವರ ಲಾಗಿನಲ್ಲಿ ಈಗ ಏನು ಹೇಳಿದೆ ಆಪ್ಷನಲ್ಲಿ ಮ್ಯಾಪಿಂಗ್ ಇದರಲ್ಲಿ, ಸೊ ಅದಕ್ಕೆ ಹೋಗಿಬಿಟ್ಟು ಬ್ಲೂ ಅಲ್ಲಿರುವಂಥದ್ದನ್ನು ಫಸ್ಟ್ ಅದನ್ನು ವೆರಿಫೈ ಮಾಡಬೇಕು. ಸೊ ವೆರಿಫೈ ಮಾಡಬೇಕಾದ್ರೆ ಇಲ್ಲಿ ಆಪ್ಷನ್ ಬಂದಿದೆ, ವೆರಿಫೈ ಬಾರ್ ಅನ್ಮ್ಯಾಪ್ ಎಲೆಕ್ಟರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದರೆ ಅವರದ್ದು ಪ್ರೀವಿಯಸ್ AC, ಪ್ರೀವಿಯಸ್ ಪಾರ್ಟ್ ನಂಬರ್ ಮತ್ತು ಪ್ರೀವಿಯಸ್ ಸೀರಿಯಲ್ ನಂಬರ್ ಏನಿದೆ, ಸೊ ಅದು ಹೆಸರು ಆಗಿನದ್ದು 2002ದು, ಆಮೇಲೆ 2002ದು ರಿಲೇಟಿವ್ ನಂಬರು, ಅಲ್ಲಿದ್ದು ಆಗ ಯಾವುದೋ ಎಪಿಕ್ ನಂಬರ್ ಇದ್ದರೆ ಆ ಎಪಿಕ್ ನಂಬರ್. ಸೊ ಇದಿಷ್ಟು ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಕೆಳಗಡೆ ಕರೆಂಟ್ ಅಂದರೆ ಈಗ 2025 ಇಲೆಕ್ಟರ್ನ AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ಅವರ ಹೆಸರು, ಆಮೇಲೆ ರಿಲೇಟಿವ್ ನೇಮ್, ಆಮೇಲೆ ಈಗಿನ ಎಪಿಕ್ ನಂಬರ್ 2025 ಎಪಿಕ್ ನಂಬರ್ ಏನಿದೆ, ಸೊ ಅದು ಕಾಣಿಸ್ತದೆ. ಸೊ ಇದಿಷ್ಟು ಡೀಟೇಲ್ಸ್ ಸರಿ ಇದ್ದರೆ ವೆರಿಫೈ ಅಂತ ಕೊಡಬೇಕು. ಸಪೋಸ್ ಇದರಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ರಾಂಗ್ ಇದೆ ಅದಂತಾದರೆ ಅನ್ಮ್ಯಾಪ್ ಅಂತ ಕೊಡಬೇಕು. ಸೊ ಅನ್ಮ್ಯಾಪ್ ಆಗುತ್ತೆ. ಸೊ ಅನ್ಮ್ಯಾಪ್ ಆಗಿ ಮತ್ತೆ ನೀವು ಸರಿ ಇರುವಂಥ ಡೀಟೇಲ್ಸನ್ನು ಮ್ಯಾಪ್ ಮಾಡ್ಕೊಳ್ಬೋದು. ಸೊ ಈ ಎರಡು ಆಪ್ಷನ್ ಇದೆ. ಸೊ ಈಗ ಇಲ್ಲಿ ನನಗೆ ಇದು ಎರಡು ಮ್ಯಾಚ್ ಆಗ್ತಾಯಿದೆ. ಸೊ ಆ್ಯಸ್ ಪರ್ ಇದ್ರ ಪ್ರಕಾರ, ವೋಟರ್ ಇದ್ರ ಪ್ರಕಾರ, ಸೊ ಅದನ್ನು ವೆರಿಫೈ ಅಂತ ಕೊಡ್ತೀನಿ. ಸೊ ವೆರಿಫೈ ಅಂತ ಕೊಟ್ಟ ಕೂಡಲೇ ವೆರಿಫೈ ಆಯಿತು. ಆಗ ಬ್ಲೂ ಕಲರ್ ಇತ್ತು, ಸೊ ಈಗ ಇದು ಗ್ರೀನ್ ಕಲರಿಗೆ ಬಂತು. ಸೊ ಗ್ರೀನ್ ಕಲರಿಗೆ ಬಂದ ಮೇಲೆ ಸೊ ಎರಡು ಆಪ್ಷನ್ ಬರ್ತದೆ. ಈಗ ಅನ್ಮ್ಯಾಪ್ ಎಲೆಕ್ಟರ್ಸ್ ಎಗೈನ್ ತಪ್ಪಾಗಿದ್ದರೂ ಕೂಡ ಅನ್ಮ್ಯಾಪ್ ಮಾಡ್ಕೊಳ್ಬೋದು. ಮತ್ತೊಂದು ಆ್ಯಡ್ ಪ್ರೊಗೇನಿ ಅಂತ. ಸೊ ಆ್ಯಡ್ ಪ್ರೊಗೇನಿ ಅಂತ ಏನಿದೆ, ಸೊ ಅದು ಆಪ್ಷನ್ ಬಂದಿದೆ. ಸೊ ಆ್ಯಡ್ ಪ್ರೊಗೇನಿ ಬಗ್ಗೆ ಹೇಳ್ತೇನೆ. ಸೊ ಇದು ಸೆಕೆಂಡ್ ಥಿಂಗು, BLOಗಳು ಯಾವ ರೀತಿ ಮ್ಯಾಪ್ ಮಾಡುವಂಥದ್ದಂತ. ಸೊ BLOಗಳು ಮ್ಯಾಪ್ ಮಾಡೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ಎಗೈನ್ ಯಾವುದೇ ಮ್ಯಾಪ್ ಆಗಿಲ್ಲ, ಐದರ್ BLO ಆ್ಯಪ್ ಮುಖಾಂತರ BLOಗಳು ಮಾಡದೇ ಇರುವಂಥದ್ದು ಅಥವಾ ಬ್ಯಾಕ್ ಎಂಡಿಂದ ECI ಟೀಮ್ನವ್ರು ಮಾಡಿರುವಂಥದ್ದು, ಈ ಕೇಸಸ್ ಇಲ್ಲದೇ ಇರುವಂಥ ಕೇಸಸ್ ಯಾವುದಿದೆ ಅದನ್ನು BLO ಆ್ಯಪಲ್ಲಿ ಯಾವ ರೀತಿ ಮ್ಯಾಪ್ ಮಾಡುವಂಥದ್ದು ಅಂತ. ಸೊ ಎಪಿಕ್ ನಂಬರ್ ಹಾಕ್ತೇನೆ.
ಸೊ ಲಕ್ಷ್ಮಿ ಅಂತ, ಸೊ ಪಾರ್ಟ್ ನಂಬರ್ ಇದು. ಸೊ ಇದನ್ನು ನಾನು ಮ್ಯಾಪ್ ಅಂತ ಕೊಡ್ತೀನಿ. ಸೊ ಮ್ಯಾಪ್ ಅಂತ ಕೊಟ್ಟಾಗ ನಾನು ಫಸ್ಟ್ ಹಾಕಿರುವಂಥದ್ದು 2025 ಇದು ಈಗಿನ ಎಟ್ ಪ್ರೆಸೆಂಟ್ ಎಪಿಕ್ ನಂಬರ್ ಹಾಕಿ ಕೊಟ್ಟಿರುವಂಥದ್ದು. ಅಲ್ಲಿ ಮ್ಯಾಪ್ ಅಂತ ಕೊಟ್ಟೆ. ಸೊ ಕೊಟ್ಟ ಕೂಡಲೇ ನಮಗೆ ಈ ಸ್ಕ್ರೀನಿಗೆ ಬರುತ್ತೆ. ಸೊ ಇಲ್ಲಿ ನಮಗೆ ಪ್ರೀವಿಯಸ್ SIR ಸ್ಟೇಟ್ ಅಂತ ಯಾವುದಿದೆ ಅದು ಆಟೋಮೆಟಿಕ್ಲಿ ಕರ್ನಾಟಕ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೀವಿಯಸ್ SIR AC ನಂಬರ್ ಅಂತ. ಸೊ ಆಗ 2002 ಇವರಿಗೆ ಯಾವ AC ನಂಬರ್ ಅಲಾಟ್ ಆಗಿತ್ತು, ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಆಗಿನ AC ನಂಬರು. ಸೊ ಅದಾದಮೇಲೆ ಆಗಿನ ಪಾರ್ಟ್ ನಂಬರ್, ಯಾವ ಪಾರ್ಟ್ ನಂಬರ್ ಇದೆ ಅದು. ಸೊ ಆಗಿನ ಪಾರ್ಟ್ ನಂಬರು, ಅದಾದಮೇಲೆ ಆಗಿನ ಸೀರಿಯಲ್ ನಂಬರು. ಸೊ ಅದನ್ನು ಮಾಡಿಬಿಟ್ಟು ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟಾಗ ಸೊ ನಾನು ಫಸ್ಟ್ ಹಾಕಿರುವಂಥ ಎಪಿಕ್ ನಂಬರಿಗೆ ಅಂದರೆ 2025 ಏನಿದೆ ಸೊ ಅದು ಡಿಸ್ಪ್ಲೇ ಆಗುತ್ತೆ ಮೇಲ್ಗಡೆ. ಸೊ ಕೆಳಗಡೆ 2002 ಲಾಸ್ಟ್ SIR ಅವರ ಹೆಸರು ಏನಿತ್ತು, ರಿಲೇಟಿವ್ ನೇಮ್ ಏನಿತ್ತು, ಅವರದ್ದು ಎಪಿಕ್ ನಂಬರ್, ಆಗಿನ ಎಪಿಕ್ ನಂಬರ್ ಏನಿತ್ತು, ಸೊ ಅದು ಶೋ ಆಗುತ್ತೆ. ಸೊ ಎರಡು ಮ್ಯಾಚ್ ಅಂತ ಆದರೆ ಎಸ್ ಅಂತ ಕೊಡಿ. ಸೊ ಆವಾಗ ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂದರೆ ಮ್ಯಾಪ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ಎಗೈನ್ ನೀವು ಚೆಕ್ ಮಾಡ್ಬೋದು. ಸೊ ಎಗೈನ್ ನಾನು ನೋಡಿ ಈಗ ಮ್ಯಾಪ್ ಆಗಿದೆ. ಸೊ ಇಲ್ಲಿ ಆ್ಯಡ್ ಪ್ರೊಗೆನಿ ಅಂತ ನಾನು ಆಲ್ರೆಡಿ ಆ್ಯಡ್ ಪ್ರೊಗೆನಿ ಮಾಡಿದ್ದೆ. ಸೊ ಎಗೈನ್ ನಾನು ನಿಮ್ಗೆ ಹೇಳ್ತೇನೆ ಸೊ ಯಾವ ರೀತಿ ಅಂತ. ಸೊ ಆ್ಯಡ್ ಪ್ರೊಗೆನಿ ಅಂದರೆ ಅವರದ್ದು ಮಕ್ಕಳನ್ನು, ಅಂದರೆ ಆ ಪರ್ಟಿಕ್ಯುಲರ್ ಪಾರ್ಟಲ್ಲಿರುವಂತಹ ಯಾರಿರ್ತಾರೆ ವೋಟರ್ಸು, ಅಂದರೆ 2002 ಯಾರಿದ್ದರು ಅವರ ಮಕ್ಕಳನ್ನು ಅಥವಾ ಅವರ ಫ್ಯಾಮಿಲಿ, ಸೊ ನಾವೇನು ಸಂತತಿ ನಕ್ಷೆ ಅಂತ ಕರಿತೀವಿ ಇದು, ಸೊ ಅದನ್ನು ಫ್ಯಾಮಿಲಿಯವರನ್ನು ಆ್ಯಡ್ ಮಾಡ್ತಾ ಹೋಗೋದು. ಸೊ ಈಗ ಮೈನ್ ಯಾರಿರ್ತಾರೆ ಅವರಿಗೆ ಆ್ಯಡ್ ಮಾಡಿ. ಸೊ ಐದರ್ ತಂದೆಗೆ ಮಾಡಿ ಇಲ್ಲ ತಾಯಿಗೆ, ಇಬ್ಬರಿಗೂ ಮಾಡಲಿಕ್ಕಾಗೋದಿಲ್ಲ ಸೇಮ್ ಎಲೆಕ್ಟರ್ ಡೀಟೇಲ್ಸ್, ಯಾರಿಗಾದ್ರೂ ಒಬ್ಬರಿಗೆ ಮಾಡ್ಬೋದು, ಇದು ಆ್ಯಡ್ ಮಾಡ್ಕೊಳ್ಳಿಕ್ಕಾಗುತ್ತೆ ಆಪ್ಷನು. ಸೊ ಇಲ್ಲಿ ನಾನು ಸಬ್ಮಿಟ್ ಅಂತ ಕೊಡ್ತೇನೆ. ಸೊ ಇಲ್ಲಿ ನನಗೆ ಆಪ್ಷನ್ ಬರುತ್ತೆ. ಸೊ ಇವರಿಗೆ ಏನಾಗಬೇಕಂತ ಆ್ಯಕ್ಚುಲಿ, ಸೊ ಇವರು ಡಾಟರ್ ಆಗಬೇಕು. ಸೊ ಡಾಟರ್ ಅಂತ ಕೊಟ್ಟು ಆ್ಯಡ್ ಅಂತ ಕೊಡ್ತೇನೆ. ಆ್ಯಡ್ ಅಂತ ಕೊಟ್ಟ ಕೂಡಲೇ ಪ್ರೊಗೆನಿ ಆಲ್ರೆಡಿ ಅಂದರೆ ಮ್ಯಾಪ್ ಆಗುತ್ತೆ, ನಾನು ಆಲ್ರೆಡಿ ಮಾಡಿದ್ದೆ. ಸೊ ಜಸ್ಟ್ ಚೆಕ್ಗೋಸ್ಕರ ನಾನು ನಿಮ್ಗೆ ಹೇಳ್ತೀನಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದ ಕೂಡಲೇ ನಿಮ್ಗೆ ಇಲ್ಲಿ ನಂಬರ್ ಪ್ರೀವಿಯಸ್ಲಿ 0 ಅಂತ ಇರುತ್ತೆ, ಈಗ 1 ಅಂತ ಬರುತ್ತೆ. ಸೊ ಈ ರೀತಿ ಪ್ರತಿಯೊಂದು ಇದಕ್ಕೂ ಅಂದರೆ ಯಾರ್ಯಾರು ಇದಿದೆ ಮಕ್ಕಳನ್ನು ಸಂತತಿ ಇದನ್ನು ಆ್ಯಡ್ ಮಾಡಬೇಕು. ಸೊ ಅವರನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಆ್ಯಡ್ ಮಾಡಾದಮೇಲೆ ಕಂಪ್ಲೀಟ್ ಆಗುತ್ತೆ ಎಲ್ಲ ಪ್ರೊಸೆಸ್. ಸೊ ಥ್ಯಾಂಕ್ ಯು.